ಮೊನ್ನೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತು. ರಾಜಸ್ಥಾನದವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿದರು. ನಮ್ಮ ಮುಂಬೈದವರು ಬ್ಯಾಟಿಂಗ್ ಆಡಕತ್ತರಿ. ನಮ್ಮ ರಿಕಲ್ಟನ್ ರೋಹಿತ್ ಶರ್ಮಾ ಅವರು ಓಪನಿಂಗ್ ಬರ್ತಾರೆ. ಓಪನಿಂಗ್ ಬಂದ ಮೇಲೆ ಮಣಗಂಡರು ರಿಕಲ್ಟನ್ ಅವರು 61 ಹೊಡಿತಾರೆ ರನ್. ನಮ್ಮ ರೋಹಿತ್ ಶರ್ಮಾ ಅವರು 53 ರನ್ ಹೊಡಿತಾರೆ. ನಮ್ಮ ಸೂರ್ಯಕುಮಾರ್ ಯಾದವ್ ಅವರು 48 ರನ್ ಹೊಡಿತಾರೆ. ನಮ್ಮ ಹಾರ್ದಿಕ್ ಪಾಂಡ್ಯನು 48 ರನ್ ಹೊಡೆದಾನ್ರಿ. ಅದು 23 ಬಾಲಿಗೆ ಸೇಮ್ ಬಾಲ್ ಆಡ್ಯಾರ, ಸೇಮ್ ರನ್ ಹೊಡೆದಾರ. ಆದರೂ ಮೆಚ್ಚಬೇಕ್ರಿ ಅವರಿಗೆ. ಫುಲ್ ಫಾರ್ಮ್ನಾಗ ಬಂದಾರಿ ಮುಂಬೈ ಇಂಡಿಯನ್ಸ್ದವರು. ಅದ್ರ ಬಗ್ಗೆ ಏನು ಹೇಳಂಗೇ ಇಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಆದ್ರೆ ಈ ಸಲ ಕಪ್ ನಮ್ದಂತ ಅನ್ನಕತ್ತಾರ ಮುಂಬೈ ಇಂಡಿಯನ್ಸ್ದವರು. ಆದ್ರೆ ಮ್ಯಾಚ್ ಹತ್ರ ರಾಜಸ್ಥಾನದವರು ಆ ಮ್ಯಾಚ್ ಗೆಲ್ಲಬೇಕಿತ್ತು ರೀ. ಅವರು ಗೆದ್ರೆ ಒಳಗೆ ಕ್ವಾಲಿಫೈ ಆಗ್ಬೋದಿತ್ತು. ಆ ಸೋತ ಕಾರಣ ಹೊರಗೆ ಹೋಯ್ತು ರೀ ಅದು. ಮುಂಬೈ ಇಂಡಿಯನ್ಸ್ ಸೋತು ಮನೆಗೆ ಹೋಯ್ತು ರೀ ಅದು. ಆದ್ರೆ ಇನ್ನೊಂದು 2-3 ಮ್ಯಾಚ್ ಅದಾವ ರಾಜಸ್ಥಾನದ್ದು. ಅವೊಂದು 3 ಮ್ಯಾಚ್ ಆಡಿ ಮನೆಗೆ ಹೋಗುತ್ತೆ ರೀ ಅದು. ಈಗ ಆಲ್ರೆಡಿ 3 ಟೀಮ್ ಹೊರಗೆ ಬಿದ್ದಾವ್ರಿ. ಚೆನ್ನೈ ಒಂದು, ಹೈದರಾಬಾದ್ ಒಂದು, ಇನ್ನೊಂದು ರಾಜಸ್ಥಾನ ಒಂದು, 3 ಟೀಮ್ ಹೊರಗೆ ಬಿದ್ದಾವೆ. ಈಗ ಅವು ಒಳಗೆ ಬರಂಗಿಲ್ಲ ರೀ ಅವು ಟೀಮ್. ಈಗಿನ ಪೊಸಿಷನ್ ಒಳಗೆ ಯಾವ ಟೀಮ್ ಹೊರಗೆ ಬಿದ್ದಾವ್ರಿ, ಬರೋದಿಲ್ಲ. ಅವೇ ಒಂದು 3 ಮ್ಯಾಚ್ ಆಡಿ ಹೊರಗೆ ಹೋಗ್ಬಿಡ್ತಾವ್ರಿ. ಆದ್ರೆ ತಿಂಡಿ ಮ್ಯಾಚ್ ರೀ ಅವನು ರಾಜಸ್ಥಾನದವರು. ಆದ್ರೆ ಮುಂಬೈ ಇಂಡಿಯನ್ಸ್ದು ಬಾಲಿಂಗ್ನು ದೀಪಕ್ ಚಾರ್ 3-4 ವಿಕೆಟ್ ತೆಗದ ರೀ. ಅವನು ಬುಮ್ರಾ 2 ತೆಗದ. ಆದರೂ ಬೋಲ್ಟ್ನು 2 ತೆಗದ. ಬಾಲಿಂಗ್ ಹತ್ರ ಖತರ್ನಾಕ್ ಬಾಲಿಂಗ್ ಹಾಕಿದ್ರು ಅವ ವೈಭವ್ ಅನ್ನವ ದೀಪಕ್ ಚಾರೇ ಔಟ್ ಮಾಡಿಬಿಟ್ಟಾರೆ. ಅವನು 4 ಹೊಡ್ಯಾಕೆ ಹೋದ್ರೆ ಮ್ಯಾಗ ಫೀಲ್ಡಿಂಗ್ ಮಾಡೋ ಹೊತ್ನ್ಯಾಗ ಅಲ್ಲಿ ಪ್ಲೇಯರ್ ನಿಂತಿದ್ನವ. ಯಾರು ನಿಂತಿದ್ರು? ವಿಲ್ ಜಾಕ್ಸ್ ನಿಂತಿದ್ನವ ಅಲ್ಲಿ. ಅವನೇ ಕ್ಯಾಚ್ ಹಿಡಿದು ಬಿಟ್ಟಾರೆ. ದೀಪಕ್ ಚಾರ್ ಬಾಲಿಂಗ್ ಮಾಡಕತ್ತಿದ್ದ, ಇವ ಕ್ಯಾಚ್ ಹಿಡ್ದ. ಅಲ್ಲಿ ಹೊಡ್ಯಾಕೆ ಹೋಗಿ ಅವ್ರ ತಲೆ ಮೇಲೆ ಹೊಡ್ಯಾಕೆ ಹೋಗಿ ಕ್ಯಾಚ್ ಆಗಿಬಿಡ್ತು. ಅದು ವಿಕೆಟ್ ಹೋಯ್ತು ರೀ ಅದು. ನಮ್ಮ ಜೈಸ್ವಾಲ್ ಕಾಕ 2 6 ಹೊಡೆದ. ದೀಪಕ್ ಚಾರ್ಗೇನೆ ಒಟ್ಟು 2 6 ಹೊಡಿತಾನೆ ರೀ ಅವ. ಹೊಡ್ಯಾನ ಅವನು ಔಟ್ ಮಾಡಿ ದೀಪಕ್ ಚಾರ್ ಬಾಲಿಗೆ ಔಟ್ ಆಗಿ ಹೋಗ್ಬಿಡ್ತಾನೆ ರೀ ಅವ. ಕ್ಯಾಂಡಿಡೇಟ್ ಅಲ್ಲಿ ನಿಂದ್ರಂಗೆ ಇಲ್ಲವ. ಆ ನಮ್ನಿ ಖತರ್ನಾಕ್, ಏನು ಹೇಳಂಗೆ ಇಲ್ಲ. ಬಾಲಿಂಗ್ ಹತ್ರ ಫುಲ್ ಫಾರ್ಮ್ನಾಗ ಬಂದ್ಬಿಟ್ಟ ರೋಹಿತ್ ಶರ್ಮಾ. ರಿಕಲ್ಟನ್ ಮೊದಲು ಓಪನಿಂಗ್ ಬಂದವರು ಗುಚ್ಚಾಸಲಕತ್ತಾರ ರೀ ಅವನು. ಓಪನಿಂಗ್ ಬಂದವರು ಒಂದು 60 ರನ್ ಏನು ಹೊಡೆದಾರಿ ಪವರ್ ಪ್ಲೇದಾಗ. ಅವ್ರೇನು ಅಷ್ಟು ರನ್ನೇ ಹೊಡೆದಿಲ್ಲ ಅವ್ರು ಪವರ್ ಪ್ಲೇದಾಗ. ಅವರು ರಾಜಸ್ಥಾನದವರು ಏನು ಹೊಡಿತಾರೆ, ಅವ್ರ ಪಿಚ್ನಾಗ ಐತಿ ಹೊಡಿತಾರೆ ಬಿಡೋದು ನಾ ಅನ್ಕೊಂಡಿದ್ದೆ. ಅವರೇ ಹೊಡಿಲಿಲ್ಲ. ಆದ್ರೆ ಮ್ಯಾಚ್ ಅದು ಸಖತ್ತಾಗಿತ್ತು. ಅವನು ಮ್ಯಾಚ್ ಅವ್ರ ಕೈ ಮ್ಯಾಚ ಹೋಯ್ತು ಬಿಡು ಅವನೇನ ಅಂತ ನಾವು ಮಾಡಿದ್ದೀವಿ. ಆದ್ರೆ ಮುಂಬೈ ಇಂಡಿಯನ್ಸ್ ಟಾರ್ಗೆಟನ್ನು ಮಾಡ್ತೀರಿ. 216 ಏನು ಹೊಡೆದ್ರು, 217 ರನ್ ಹೊಡಿದಿತ್ತು ಅವರು. ಇವರು 20ವರೆಗೆ 217 ರನ್ ಹೊಡೆದ್ರು. ಇವ್ರು ಆಡ್ಬೇಕಾರ್ರಿ ಬ್ಯಾಟಿಂಗ್. ದಡ ವಿಕೆಟ್ ಹೋದು. ಗೋವಿಂದ ಅನ್ಕೋತ ಹೋಗ್ಬಿಟ್ರಿ ಅವನವನು. ದಡ ವಿಕೆಟ್ ಬಿದ್ದು ಏನು ರನ್ ಹೊಡಿಲಿಲ್ಲ. 217 ರನ್ ಟಾರ್ಗೆಟ್ ಮಾಡಿದ್ರು. ಇವ್ರು ಎಷ್ಟು ರಾಜಸ್ಥಾನದು 100 ಮಾಡ್ದಂಗೆ ಆಗೈತೆ ರೀ. 117 ರನ್ ಹೊಡೆದು ಆಯರ್ ಮಾಡ್ದಂಗೆ. ಈ ಲಗ್ನದಾಗ ಆಯರ್ ಹೆಂಗೆ ಮಾಡ್ತಾರೆ ರೀ? 217 ರನ್ ಹೊಡೆದಾರಿ ಅವರು. ಲಗ್ನದಾಗ ಅದು ಆಯರ್ ಮಾಡ್ದಂಗೆ ಆಗೈತೆ. ಅದಕ್ಕೆ ಕೆಲಸ ಅವ್ರ ಕೈಲಿ ಆಗಲಿಲ್ಲ. ಏನು ಶಿರಾಪಿಟ್ಟು ಸೋತಾರಿ ಅವ್ರು. ಶಿರಾಪಿಟ್ಟು ಕೊಡಿಸ್ಬೇಕು ನೋಡ್ರಿ ಅವ್ರಿಗೆ. ಶಿರಾಪಿಟ್ಟು ತಿನ್ಕಿ ಅಲ್ಲೇ ಮಕ್ಕೋತಾವ ಅವನು. ಏನೋ ವೈಭವನ 14 ವರ್ಷದ ಹುಡುಗ ಏನು ಕ್ಯಾಂಡಿಡೇಟ್ ಐತಿ, ಏನಿಲ್ಲ. ಮುಂಬೈ ಇಂಡಿಯನ್ಸ್ ಕೂಡ ಒಂದು 100 ರನ್ ಹೊಡಿತಾರಂತ ನಾ ಮಾಡಿದ್ದೀವಿ. ದಿಕ್ಕೆ ಬದಲಿಸ್ಬಿಟ್ಟವ ದಿಕ್ಕೆ ಬದಲಿಸ್ಬಿಟ್ನವ. ಏನು ಬ್ಯಾಟಿಂಗ್, ಏನು ಸುದ್ದಿ. ಫುಲ್ ಫಾರ್ಮ್ನಾಗ ಬಂದ್ಬಿಟ್ಟಾರ. ಅಲ್ಲಿ ಪಾಯಿಂಟ್ಸ್ ಟೇಬಲ್ನ್ಯಾಗ ರನ್ ರೇಟ್ನ್ಯಾಗ 100 ರನ್ಲಿಂತ್ರ ಗೆದ್ದಾರ ಮುಂಬೈ ಇಂಡಿಯನ್ಸ್ದವರು. ರನ್ ರೇಟ್ ಏನು ಬೂಸ್ಟ್ ಆಗೈತೆ ನೋಡ್ರಿ ಅವ್ರದ್ದು. ಕ್ಯಾಂಡಿಡೇಟ್ ಏನು ಏನು ಸುದ್ದಿ. ಆದ್ರೆ ಮುಂಬೈ ಇಂಡಿಯನ್ಸ್ ಚಲಿದು ಎಲ್ಲಿತ್ತು ರೀ ಅವನು. ಒಟ್ಟು ಸೋಲ್ಕೋತಾನೆ ಬಂದರು. ಒಂದು 6 ಮ್ಯಾಚ್ ಕಂಟಿನ್ಯೂ ಗೆದ್ಕೊತ ಬಂದರು. ಅವು ಹೇಳಕ್ಕೆ ಬರಲ್ರಿ. ಅವರು ಹೇಳಕ್ಕೆ ಬರಲ್ಲ. ಎಲ್ಲಿ ಸೋತಾವು ಎಲ್ಲಿ ಹೋಗ್ಬಿಡ್ತಾವೆ ಅವ್ರಿಗೆ ಗೊತ್ತವು. ಮ್ಯಾಚ್ ಹತ್ರ ಇನ್ನೂ ಐತ್ರಿ ಕೈಯಾಗಿದ್ರು. ಇನ್ನೂ ಗೆಲ್ಲಬೇಕು ಅಲ್ಲಿ. ಇನ್ನೂ ಗೆಲ್ಲುವ ಭಾಳ ಅದಾವೆ. ಅಟೆಂಡ್ ಸುಲಭ ಇನ್ನೂ ಮ್ಯಾಚ್ ಆಡು ಕ್ಯಾಂಡಿಡೇಟ್ ಅವು. ಮ್ಯಾಚ್ ಗೆಲ್ಲಬೇಕು. ಇನ್ನೊಂದು ಇವತ್ತೇನಾದರೂ RCBದವ್ರಿಗೆ ಫಸ್ಟ್ ಇವತ್ತೇನಾರ ಗೆದ್ರಂದ್ರೆ ಮ್ಯಾಗ ಹೊಕ್ಕಾರಿ. ಏನ್ರ ಅಲ್ಲಿನೂ ಮಳಿನೂ ಬರಾಕತ್ತದ. ಏನಾಗುತ್ತಾ ಏನಿಲ್ಲ ನೋಡೋಣ ಸುದ್ದಿ. ಅದೊಂದು ಮಳೆ ಒಂದು ಬರಾಕತ್ತೈತಿ. ಆದ್ರೆ ಮುಂಬೈದವ್ರ ಹತ್ರ ಸಖತ್ತಾಗಿ ಬಾಲಿಂಗ್ ಫೀಲ್ಡಿಂಗ್ ಆದರೂ ಅರಗಡ ಆಡಿದ್ರು ಬಿಡ. ರಾಜಸ್ಥಾನದವರು ಬರೀ ಯಾವ ಬ್ಯಾಟಿಂಗ್ ಸರಿ ಆಡಿಲ್ಲ. ಬರೀ
12 ರನ್ ಹೊಡೆದ, 6 ರನ್ ಹೊಡೆದ, 8 ರನ್ ಹೊಡೆದ. ತ್ರಿಜುವೆಲ್ಲರ್ ಏನೋ ಬ್ರುಜ್ವೆಲ್ ನೋಡ್ರಿ, ಬ್ರುಜ್ವೆಲ್ ಅವತ್ತು ಒಂದು 30 ರನ್ ಹೊಡೆದಾನ್ರಿ. ಅವ ಕ್ಯಾಂಡಿಡೇಟ್ ಅವನೇ ಒಂದು ಸ್ವಲ್ಪ ಒದ್ದಾಗ ತಿನ್ನಿಕ್ಕೆ ಅವನೇ ಹೊಡೆದವ ಅಲ್ಲಿ ರನ್. ಉಳ್ಕಿದ್ದು ಯಾವ ಹೊಡೆದಿಲ್ಲ ರೀ ಅವ್ರ ಕಡೆ ಕ್ಯಾಂಡಿಡೇಟ್. ಏನು ಹೊಡಿತಾವತ್ತು ನಾವು ಮಾಡಿದ್ವಿ ಮನೆ ಮ್ಯಾಚ್ನಾಗ ಸುಮ್ 6 ಹೊಡ್ಯಾವ್ರಿ ಉಜ್ವೆಲ 6 ಮೇಲೆ 6, 4 ಮೇಲೆ 4. ಈ ಕಡೆ ಮುಂಬೈದವ್ರು ಹೆಟ್ಟವ್ರೆ, ಈ ಕಡೆ ಅವರು ಹೆಟ್ಟವ್ರೆ. ಆ ನಮ್ನಿ ಮ್ಯಾಚ್ ಇತ್ತು ರೀ. ಪ್ರತಿ ಓವರಿನಲ್ಲೂ 6 ಹೊಡ್ಕೊತಾನೆ ಬಂದಾರ, 4 ಹೊಡ್ಕೊತಾನೆ ಬಂದಾರ ಮುಂಬೈ ಇಂಡಿಯನ್ಸ್ದವರು. ಆದ್ರೆ ಇವರು ಹೊಡ್ಯಾಕತ್ತಿದ್ರಿ ಅವನು ನಮ್ಮ ಜಸ್ವಾಲ್ ಕಾಕ ಹೊಡ್ಯಾಕತ್ತಿದ್. ನಾವು ಒಮ್ಮೆ ಒಂದು ಓವರ್ನಾಗ 2 6 12 ರನ್ ಕುಂದಿರ್ಸ್ಬೇಕಂತ ಅವ ಮಾಡಿದ್ದ. ಅದು ದಿಕ್ಕ ಬದಲಾಯಿಸ್ಬಿಟ್ಟು ನಾವು ದೀಪಕ್ ಚಾರ್ ಆಡೋ ಕಟ್ತದ ಮತ್ತೆ ಯಾರು ಹೊಡಿತಾರೆ.